ಆದ್ಮೇಲೆ ಒಂದು ಬಹು ಕುತೂಹಲದ ಒಂದು ಪ್ರಶ್ನೆ, ಏನು ಈ ರಾಷ್ಟ್ರ ಎಂದರೆ ನಮ್ಮ ದೇಶ ಹಿಂದೂ ರಾಷ್ಟ್ರ ಆಗಬೇಕಾ? ಹಿಂದೂ ರಾಷ್ಟ್ರ ಆದರೆ ಅದರಿಂದ ಆಗುವಂತಹ ಬದಲಾವಣೆಗಳೇನು? ಈಗ ಇರುವಂತಹ ಪದ್ಧತಿಗಳಲ್ಲಿ ಏನಾದರೂ ಲೋಪ ಇದೆಯಾ? ಇದರ ಬಗ್ಗೆ ತಿಳಿಯಲು ತಮಗೂ ಕುತೂಹಲ ಇರ್ಬೋದು. ಬನ್ನಿ, ಕರ್ನಾಟಕ ರಾಜ್ಯದ ಹೆಸರಾಂತ ಲೇಖಕರಾದ ಮುಷ್ತಾಕ್ ಹೆನ್ನಾಬೈಲ್ರವರ ಒಂದು ಪುಸ್ತಕ ಇದೆ, ಧರ್ಮ. ಇದರಲ್ಲಿ ಈ ಬಗ್ಗೆ ಅತ್ಯಂತ ಸ್ಪಷ್ಟವಾದ ಉತ್ತರವನ್ನು ನೀಡಲಾಗಿದೆ. ಅದನ್ನು ತಮ್ಮ ಮುಂದೆ ನಾನು ಇಡಲು ಬಯಸುತ್ತಿದ್ದೇನೆ. ಇದನ್ನು ಸ್ವಲ್ಪ ಕೇಳಿ. ಹಿಂದುತ್ವ ಸಿದ್ಧಾಂತದ ಸ್ಪಷ್ಟತೆ ಸ್ವತಃ ಹಿಂದುತ್ವವಾದಿಗಳಿಗೆ ಇಲ್ಲ ಎನ್ನುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡುಬರುತ್ತದೆ. ಇಲ್ಲಿಯವರೆಗೆ ಹಿಂದುತ್ವವನ್ನು ಒಂದು ಜೀವನ ವಿಧಾನ ಅಂದಿದ್ದನ್ನು ಕೇಳಿದ್ದುವೇ ಹೊರತು ನಿಖರವಾಗಿ ಹಿಂದುತ್ವ ಎನ್ನುವುದು ಏನು, ಹೇಗೆ ಎನ್ನುವುದು ಯಾರಿಗೂ ಮನವರಿಕೆಯಾಗಲಿಲ್ಲ ಮತ್ತು ಯಾರು ಕೂಡ ಅದನ್ನು ಸ್ಪಷ್ಟವಾಗಿ ವಿವರಿಸಲಿಲ್ಲ. ಜಗತ್ತಿನ ಹೆಚ್ಚು ಕಡಿಮೆ ಎಲ್ಲ ಧರ್ಮಗಳ ಸಿದ್ಧಾಂತಗಳು ಗ್ರಂಥ ರೂಪದಲ್ಲಿ ಅಥವಾ ಲಿಖಿತ ರೂಪದಲ್ಲಿ ಇದೆ. ಭಾರತದಲ್ಲಿ ಇಸ್ಲಾಂ, ಕ್ರೈಸ್ತ, ಸಿಖ್, ವೈದಿಕ, ಜೈನ, ಬೌದ್ಧ ಧರ್ಮದ ಸಿದ್ಧಾಂತ ಸಂಹಿತೆಗಳು ಗ್ರಂಥ ರೂಪದಲ್ಲಿದೆ. ಹೀಗಿರುವುದರಿಂದ ಆಯಾಯ ಧರ್ಮಗಳು ವಿಚಾರಗಳ ಮೇಲೆ ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತವೆ ಎನ್ನುವುದನ್ನು ಸುಲಭವಾಗಿ ತಿಳಿಯಬಹುದು. ಆದರೆ ಹಿಂದುತ್ವ ಇದಕ್ಕೆ ವ್ಯತಿರಿಕ್ತ. ಹಿಂದುತ್ವದ ಮೂಲ ಅಥವಾ ಭಾಗವೆಂದು ಗುರುತಿಸಲಾದ ವೈದಿಕ ಗ್ರಂಥಗಳನ್ನು ಕೂಡ ಹಿಂದುತ್ವ ಎಂದು ಹಿಂದುತ್ವವಾದಿಗಳು ಒಪ್ಪಿಕೊಳ್ಳುವುದಿಲ್ಲ. ಒಂದೊಮ್ಮೆ ಅದನ್ನು ಒಪ್ಪಿಕೊಂಡರೆ ವೈದಿಕರ ಆಡಳಿತ ಸಂಹಿತೆಯಾದ ಮನು ಸಿದ್ಧಾಂತವು ಹಿಂದುತ್ವದ ಆಡಳಿತ ಮಾದರಿ ಮತ್ತು ಸಿದ್ಧಾಂತವಾಗುತ್ತದೆ. ಆದರೆ ಹಿಂದುತ್ವವಾದಿಗಳು ಮಾತ್ರವಲ್ಲ, ಸ್ವತಃ ಬಹಳಷ್ಟು ವೈದಿಕರು ಕೂಡ ಮನು ಸಿದ್ಧಾಂತವನ್ನು ಆಧುನಿಕ ಆಡಳಿತ ಸಿದ್ಧಾಂತವಾಗಿ ಒಪ್ಪುವುದಿಲ್ಲ. ಹೀಗಿರುವಾಗ ಒಂದೊಮ್ಮೆ ಭಾರತ ಹಿಂದೂ ರಾಷ್ಟ್ರವೇ ಆದರೂ ಆಡಳಿತ ಸ್ವರೂಪ ಹೇಗಿರುತ್ತದೆ, ಯಾವ ಸಿದ್ಧಾಂತವನ್ನು ಅನುಸರಿಸಲಾಗುತ್ತದೆ, ಈಗಿರುವ ವ್ಯವಸ್ಥೆಗಳಲ್ಲಿ ಏನೇನು ಬದಲಾವಣೆಗಳಾಗುತ್ತವೆ, ಹಿಂದೂಗಳಿಂದ ಹೊರತಾಗಿ ಇರುವ ಸಮುದಾಯಗಳನ್ನು ಹೊರಗಿಟ್ಟೇ ಆಡಳಿತ ನಡೆಸಲಾಗುವುದೇ, ಮುಸ್ಲಿಮರು, ಕ್ರೈಸ್ತರು, ಸಿಖ್ಖರು ಸೇರಿದಂತೆ ಭಾರತದಲ್ಲಿರುವ ಅಲ್ಪಸಂಖ್ಯಾತ ಸಮುದಾಯಗಳು ದ್ವಿತೀಯ ದರ್ಜೆಯ ನಾಗರಿಕರಾಗಿ ಬದುಕಬೇಕೇ, ಇರುವ ಸಂವಿಧಾನವನ್ನು ಸಂಪೂರ್ಣವಾಗಿ ಬದಲಾಯಿಸಲಾಗುತ್ತದೆ, ಒಂದೊಮ್ಮೆ ಭಾಗಶಃ ಅಥವಾ ಆಂಶಿಕವಾಗಿ ಬದಲಾಯಿಸಿದರೆ ಏನನ್ನೂ ಬದಲಾಯಿಸಲಾಗುತ್ತದೆ, ದೇಶದ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ವಲಯದಲ್ಲಿ ಹಿಂದೂ ರಾಷ್ಟ್ರ ಸ್ಥಾಪನೆಯಾಗುವುದರಿಂದ ಏನೆಲ್ಲ ಬದಲಾವಣೆಗಳು ಆಗುತ್ತವೆ ಎಂಬ ಹಲವು ಪ್ರಶ್ನೆಗಳು ಮೂಡುತ್ತವೆ. ಈಗಾಗಲೇ ಮೂಡಿರುವ ಇಂತಹ ಹಲವು ಪ್ರಶ್ನೆಗಳಿಗೆ ಉತ್ತರವು ಯಾವ ರೂಪದಲ್ಲಿಯೂ ಇಲ್ಲ. ಪ್ರಾಮಾಣಿಕ ಉದ್ದೇಶವಿರುವ ಶಾಂತಿಪ್ರಿಯ ಹಿಂದುತ್ವವಾದಿಯು ಕೂಡ ಈ ಪ್ರಶ್ನೆಗಳಿಗೆ ಉತ್ತರಿಸುವುದು ಕಷ್ಟವಾಗುತ್ತದೆ. ಆದರೆ ಬಹಳಷ್ಟು ಜನರಿಗೆ ತಿಳಿಯದ ಒಂದು ವಿಚಾರವೆಂದರೆ, ಇಂದಿಗೂ ಭಾರತವು ಸೇರಿ ಪಾಕಿಸ್ತಾನ, ಬಾಂಗ್ಲಾದೇಶ ಸೇರಿದಂತೆ ಭಾರತೀಯ ಉಪಖಂಡದ ದೇಶಗಳಲ್ಲಿ ಮುಸ್ಲಿಮರು ಸೇರಿದಂತೆ ಎಲ್ಲ ಸಮುದಾಯಗಳ ಜೀವನ ವಿಧಾನವು ಹಿಂದೂ ಜೀವನ ಶೈಲಿಯಿಂದಲೇ ಹೆಚ್ಚು ಪ್ರೇರಿತವಾದದ್ದು. ಆರಾಧನೆಗಳಿಗೆ ಮಾತ್ರ ಹೆಚ್ಚು ಅವರವರ ಧರ್ಮವನ್ನು ಕಾಣಬಹುದೇ ಹೊರತು ಆಚಾರ ವಿಚಾರಗಳಲ್ಲಿ ಹಿಂದುತ್ವದ ಪ್ರಭಾವವು ಹೆಚ್ಚಾಗಿ ನಮ್ಮ ದೇಶದಲ್ಲಿ ಕಾಣಸಿಗುತ್ತದೆ. ಸಾಮಾನ್ಯವಾಗಿ ಯಾವುದೇ ದೇಶಗಳಲ್ಲಾಗಲಿ ಅಲ್ಲಿನ ಪ್ರಧಾನ ಧರ್ಮದವರ ಜೀವನ ಶೈಲಿಯು ಹೆಚ್ಚು ಕಡಿಮೆ ಇತರ ಧರ್ಮಗಳ ಮೇಲೆ ಪ್ರಭಾವಿತಗೊಳ್ಳುತ್ತದೆ. ಭಾರತದಲ್ಲಿಯೂ ಕೂಡ ಅದೇ ಆಗಿದೆ. ಇಲ್ಲಿಯ ಸಾರಿಗೆ, ಶಿಕ್ಷಣ, ಸರ್ಕಾರಿ ಮತ್ತು ಸಾರ್ವಜನಿಕ ವ್ಯವಸ್ಥೆಗಳಲ್ಲಿ ಹಿಂದೂ ಧರ್ಮೀಯರ ಆರಾಧ್ಯರ ಮೂರ್ತಿ ಅಥವಾ ಚಿತ್ರಗಳು ಕಾಣಸಿಗುತ್ತವೆ. ಹೆಚ್ಚು ಕಡಿಮೆ ಇಲ್ಲಿಯ ವಸ್ತ್ರ ಪದ್ಧತಿಯೂ ಕೂಡ ಹಿಂದೂ ಪದ್ಧತಿಯಂತೆಯೇ ಇದೆ. ಮುಸ್ಲಿಂ ಮಹಿಳೆಯರು ಕರಿಮಣೆ, ಕಾಲುಂಗರ, ಸೀರೆ ಇದನ್ನು ಧರಿಸುವುದನ್ನು ನಾವು ಸ್ಪಷ್ಟವಾಗಿ ಕಾಣುತ್ತಿದ್ದೇವೆ. ಹೆಚ್ಚು ಸರ್ಕಾರಿ ರಜೆಗಳು ಹಿಂದೂ ಧರ್ಮದ ಹಬ್ಬ ಮತ್ತು ಆಚರಣೆಗಳಿವೆ. ಬಹುತೇಕ ಎಲ್ಲ ಸರ್ಕಾರಿ ಕಚೇರಿ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಂದೂ ಧರ್ಮದ ಆಚರಣೆಗಳನ್ನೇ ಆಚರಿಸಲಾಗುತ್ತದೆ. ಹೆಚ್ಚಿನ ರಸ್ತೆ, ಕಟ್ಟಡ, ಸ್ಮಾರಕ ಸಂಸ್ಥೆಗಳಿಗೆ ಹಿಂದೂ ಹೆಸರನ್ನೇ ಇಡಲಾಗುತ್ತದೆ. ಸ್ವಾತಂತ್ರ್ಯ ನಂತರ ಹೆಚ್ಚಿನ ಸರ್ಕಾರಿ ಯೋಜನೆಗಳ ಹೆಸರು ಕೂಡ ಹಿಂದೂ ಹೆಸರುಗಳೇ ಆಗಿವೆ. ರಾಜ್ಯಗಳ ಹೆಸರು, ಪ್ರಧಾನ ಭಾಷೆಗಳು, ಪಟ್ಟಣ ನಗರಗಳ ಹೆಸರುಗಳು ಹಿಂದುತ್ವದ ಮೂಲ ಹೆಸರುಗಳು. ಬಹುತೇಕ ರಾಜಕೀಯ ಪ್ರತಿನಿಧಿಗಳು, ರಾಷ್ಟ್ರಪತಿ, ಉಪರಾಷ್ಟ್ರಪತಿಗಳು, ಪೂರ್ಣ ಪ್ರಮಾಣದಲ್ಲಿ ಪ್ರಧಾನಿಗಳು, ಪೂರ್ಣ ಇತಿಹಾಸದ ಸೇನಾ ನಾಯಕರು, ಮುಖ್ಯ ನ್ಯಾಯಾಧೀಶರುಗಳು ಎಲ್ಲರೂ ಹಿಂದೂಗಳೇ ಆಗಿದ್ದಾರೆ. ಹೀಗೆ ಎಲ್ಲ ವಿಭಾಗಗಳಲ್ಲಿ ಎಲ್ಲವೂ ಕೂಡ ಹಿಂದೂ ಸಂಸ್ಕೃತಿಯ ಪ್ರಧಾನ ಮತ್ತು ಪಾರಮ್ಯ ಇರುವಾಗ ಹಿಂದೂ ರಾಷ್ಟ್ರವಾದರೆ ಅದೇನು ಬದಲಾವಣೆ ಮತ್ತು ಪರಿವರ್ತನೆ ಬರುತ್ತದೆ ಎನ್ನುವುದರ ಬಗ್ಗೆ ಎಲ್ಲರಿಗೂ ಒಂದು ತರಹದ ಕುತೂಹಲವಿದೆ. ಇದು ಬರೀ ಕುತೂಹಲವಷ್ಟೇ, ಒಂದು ತರಹದ ದ್ವೇಷವಲ್ಲ. ಇಂಥ ಪ್ರಶ್ನೆಗಳನ್ನು ಮೂಡಲು ಮೂಲ ಕಾರಣ ಮತ್ತದೇ ಹಿಂದುತ್ವದ ಬಗ್ಗೆ ಸ್ಪಷ್ಟತೆ ಮತ್ತು ಸಿದ್ಧಾಂತ ಇಲ್ಲದೇ ಇರುವುದು. ಎಲ್ಲರಿಗೂ ತಿಳಿದಿರುವಂತೆ ಪ್ರಸ್ತುತ ಭಾರತದಲ್ಲಿ ಮುಸ್ಲಿಮರ ರಾಜಕೀಯ ಪ್ರಾತಿನಿಧ್ಯವು ಅವರ ಜನಸಂಖ್ಯೆಯ ಪ್ರಮಾಣದ ಅನುಸಾರ ಬಹಳ ಕಡಿಮೆ ಇದೆ. ಈ ವಿಚಾರದಲ್ಲಿ ಭಾರತೀಯ ಸಂವಿಧಾನ ಮುಸ್ಲಿಮರಿಗೆ ಸಾಮಾಜಿಕ ನ್ಯಾಯ ನೀಡುವಲ್ಲಿ ಎಡವಿದೆ. ಮುಸ್ಲಿಮರು ಕೂಡ ಸಾಂವಿಧಾನಿಕ ಸೌಲಭ್ಯಗಳನ್ನು ಪಡೆಯುವಲ್ಲಿ ಮತ್ತು ಸಹ ಸಮುದಾಯಗಳನ್ನು ಆಕರ್ಷಿಸುವಲ್ಲಿ ವಿಫಲರಾಗಿದ್ದಾರೆ. ಒಂದೊಮ್ಮೆ ಪ್ರಸ್ತಾವಿತ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯಲ್ಲಿ ಮುಸ್ಲಿಮರಿಗೆ ಜನಸಂಖ್ಯೆಯ ಪ್ರಮಾಣದಷ್ಟು ಅಧಿಕಾರ, ಅವಕಾಶ ಮತ್ತು ಸಮಾನತೆ ಸಿಗುವುದಾದರೆ ಬಹುಶಃ ಮುಸ್ಲಿಮರೂ ಕೂಡ ಹಿಂದೂ ರಾಷ್ಟ್ರದ ಪ್ರಸ್ತಾವನೆಯನ್ನು ಬೆಂಬಲಿಸಬಹುದೇನೋ. ಯಾವುದಕ್ಕೂ ಹಿಂದುತ್ವ ಸಿದ್ಧಾಂತದ ಸೈದ್ಧಾಂತಿಕ ಸ್ಪಷ್ಟತೆ ತೀರಾ ಅಗತ್ಯ. ಆದ್ಮೇಲೆ
ಈ ನಮ್ಮ ಪ್ರಶ್ನೆಗೆ ಈ ಉತ್ತರದಿಂದ ನಮಗೆ ಮನಸ್ಸಿಗೆ ಸಮಾಧಾನ ಆಗಿರ್ಬೋದು ಎಂದು ನಾನು ನಂಬುತ್ತೇನೆ. ಒಂದು ವೇಳೆ ಇನ್ನೂ ತಮಗೆ ಏನಾದರೂ ಸಂಶಯ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಮ್ಮ ಮಾತನ್ನು ಹೇಳಲು ಮರೆಯದಿರಿ. ಆದ್ಮೇಲೆ ಸ್ಕ್ರೀನಲ್ಲಿ ಒಂದು ಸಂಖ್ಯೆ ಬರ್ತಾ ಇದೆ ನೋಡಿ, ಇದು ಲೇಖಕರ ಅಂದರೆ ಮುಷ್ತಾಕ್ ಹೆಣ್ಣಾಬೈಲ್ರವರ ಸಂಪರ್ಕ ಸಂಖ್ಯೆ. ಬರೀ 230 ರೂಪಾಯಿ ಫೋನ್ಪೇ ಮೂಲಕ ಕಳುಹಿಸಿ ಆ ಪುಸ್ತಕವನ್ನು ಪಡೆಯುವ ಪ್ರಯತ್ನವನ್ನು ಮಾಡಿರಿ. ಇದರಿಂದ ನಮ್ಮಲ್ಲಿ ಇರುವಂತಹ ಇಂಥ ಎಲ್ಲ ಸಂಶಯಗಳಿಗೆ ಉತ್ತರ ಸಿಗಬಹುದು. ಮಾತ್ರವಲ್ಲ, ಇಂಥ ಸಂಶಯಗಳನ್ನು ಇನ್ನೊಬ್ಬರು ನಮ್ಮ ಸಹೋದರರು ವ್ಯಕ್ತಪಡಿಸಿದರೆ ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ನೀಡಬಹುದು. ಹಾಗೂ ಈ ಮೂಲಕ ನಾವು ಲೇಖಕರಿಗೆ ಇನ್ನಷ್ಟು ಉತ್ತೇಜನವನ್ನು ನೀಡಿದಂತ ಆಗುತ್ತದೆ. ಅಲ್ಲಾಹು ಆ ತೌಫೀಕ್ ನಮಗೆಲ್ಲರೂ ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಜಜಾಕಲ್ಲಾಹು ಖೈರ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.